ಆಶ್ಲೇಷ ನಕ್ಷತ್ರದವರ ಚಿಂತನೆಯನ್ನು ಇವತ್ತಿನ ದಿವಸ ನಡೆಸೋಣ. ಆಶ್ಲೇಷ ನಕ್ಷತ್ರ ಅಂತಂದರೆ ಅದು ಸರ್ಪಗಳ ನಕ್ಷತ್ರ. ವಾಸ್ತವವಾಗಿ ಆಶ್ಲೇಷ ನಕ್ಷತ್ರವನ್ನು ನಾವು ಅದೊಂದು ನಮ್ಮ ಜೊತೆಗೆ ಸೇರದ ನಕ್ಷತ್ರ ಅಂತ ಅಂದ್ಕೊಳ್ತೀವಿ. ಆದರೆ ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿಯಲ್ಲಿ ಬರುತ್ತೆ. ಚಂದ್ರಬಲ ಇರುವಂತಹ ಶ್ರೇಷ್ಠವಾದ ನಕ್ಷತ್ರ. ಅದು ಪ್ರಕೃತಿಯನ್ನು ತುಂಬ ಪ್ರೀತಿಸುವಂತಹ ನಕ್ಷತ್ರ ಮತ್ತು ತುಂಬ ಮನಸ್ಸಿನ ಮೇಲೆ ಬಹಳಷ್ಟು ಹಿಡಿತವನ್ನು ಇಟ್ಟುಕೊಂಡು ಮತ್ತೊಬ್ಬರ ಮನಸ್ಸನ್ನು ಕೂಡ ಹತೋಟಿ ತಗೊಳ್ಳುವ ಒಂದು ಅದ್ಭುತವಾದ ನಕ್ಷತ್ರ ಆಶ್ಲೇಷ ನಕ್ಷತ್ರ. ಸಾಮಾನ್ಯ ಆಶ್ಲೇಷ ನಕ್ಷತ್ರದವರು ಯಾರಿರ್ತಾರೋ ಅವರು ಇನ್ನೊಬ್ಬರ ಮನಸ್ಸನ್ನು ತುಂಬ ಬೇಗ ಅರ್ಥ ಮಾಡಿಕೊಳ್ತಾರೆ. ಸಾಧ್ಯವಾದರೆ ಇವರು ಹಿಪ್ನಾಟಿಸಮ್ ಮಾಡಿ ಮತ್ತೊಬ್ಬರ ಮನಸ್ಸನ್ನು ಫುಲ್ ಕಂಟ್ರೋಲ್ ಮಾಡುವಷ್ಟು ಕೂಡ ಇವರಿಗೆ ಶಕ್ತಿ ಇರುತ್ತೆ ಆಶ್ಲೇಷ ನಕ್ಷತ್ರದವರಿಗೆ. ಒಂದೊಂದು ನಕ್ಷತ್ರದವರಿಗೆ ದೇವರು ಒಂದೊಂದು ಶಕ್ತಿಯನ್ನು ಕೊಟ್ಟಿರ್ತಾನೆ. ಹಾಗೆ ಮನಸ್ಸಿನ ವಿಷಯದಲ್ಲಿ ಶಕ್ತಿಯನ್ನು ಆಶ್ಲೇಷ ನಕ್ಷತ್ರದವರಿಗೆ ದೇವರು ತುಂಬ ವಿಶೇಷವಾಗಿ ಕೊಟ್ಟಿದ್ದಾನೆ. ಆಶ್ಲೇಷ ನಕ್ಷತ್ರದ ಚಿಹ್ನೆ ಅದು ಸರ್ಪ ಚಿಹ್ನೆ ಮತ್ತು ಆಶ್ಲೇಷ ನಕ್ಷತ್ರದ ದೇವತೆ ಅದು ನಾಗದೇವತೆ ಅಂತ. ವಾಸ್ತವವಾಗಿ ನಾಗದೇವತೆಗಳನ್ನು ದೇವರು ಸೃಷ್ಟಿ ಮಾಡೋದೇ ಪ್ರಕೃತಿಯನ್ನು ರಕ್ಷಣೆ ಮಾಡುವುದಕ್ಕೋಸ್ಕರ. ಪ್ರಕೃತಿಯನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಸಿಂಹ, ಕರಡಿ, ಹುಲಿ, ಸಿಂಹ ಇವುಗಳಿಗಾಗಲ್ಲ. ನಾವೇನಾದರೂ ಯಾರಾದರೂ ಪ್ರಕೃತಿಯನ್ನು ತೊಂದರೆ ಮಾಡಿದರೆ ಅವರಿಗೆ ಬರೋದೇ ಸರ್ಪದೋಷ ಅಂತ. ಯಾಕೆ ಅಂದರೆ ಸರ್ಪಗಳು ಪ್ರಕೃತಿಯನ್ನು, ಗಿಡ, ಮರ, ಬಳ್ಳಿ ಎಲ್ಲ ವಿಧವಾದ ದೇವರ ಸೃಷ್ಟಿಯನ್ನು ರಕ್ಷಣೆ ಮಾಡುವುದಕ್ಕೋಸ್ಕರ ಪ್ರಕೃತಿ ಇರುವಂಥದ್ದು. ಇಂಥ ರಸ್ತೆಯಲ್ಲಿ ಇಂಥವನೇ ಹೋಗಬೇಕು, ಹಾಗೂ ಇಂಥ ಮರಗಳು ಸುರಕ್ಷಿತವಾಗಿರಬೇಕು, ಹಾಗೂ ಎಲ್ಲ ವಿಧವಾದ ಪ್ರಾಣಿಗಳು ಕೂಡ ಸೂಕ್ಷ್ಮವಾಗಿ ಇರಬೇಕು. ಯಾರು ಇದಕ್ಕೆ ಧಕ್ಕೆ ಮಾಡ್ತಾರೋ ಅವರಿಗೆ ಬರುವಂಥದ್ದು ಸರ್ಪದೋಷ ಅಂತ. ಆದ್ದರಿಂದ ಆ ದೇವರ ಸೃಷ್ಟಿ ಒಂದು ತುಂಬ ಅದ್ಭುತ, ತುಂಬ ಒಂದು ಮನಮೋಹಕವಾಗಿ ಇರುವಂಥದ್ದು. ಆಶ್ಲೇಷ ನಕ್ಷತ್ರದವರಿಗೆ ಒಂದು ವೇಳೆ ಜಾತಕದಲ್ಲಿ ಗುರುದೃಷ್ಟಿಯೆಲ್ಲ ತುಂಬ ಚೆನ್ನಾಗಿತ್ತು ಅಂತಂದರೆ ಅವರನ್ನು ಹಿಡಿದು ನಿಲ್ಲಿಸೋರು ಇಲ್ಲ. ಅಷ್ಟು ಶಕ್ತಿ ಇರುತ್ತೆ ಅವರಿಗೆ. ಮೊದಲೇ ಮನಸ್ಸಿನ ತೀಕ್ಷ್ಣತೆ ತುಂಬವಾಗಿ ಇರುತ್ತೆ. ಇನ್ನು ಗುರು, ಬುಧ ಇವರ ಸಹಕಾರ ಚೆನ್ನಾಗಿ ಇತ್ತು ಅಂತಂದರೆ ತುಂಬ ಒಳ್ಳೆಯದು. ಸಾಮಾನ್ಯ ಹೆಣ್ಣು ಮಕ್ಕಳು ಆಶ್ಲೇಷ ನಕ್ಷತ್ರದವರಾಗಿಬಿಟ್ರೆ ಅವರಿಗೆ ಮದುವೆ ಮಾಡಿಕೊಳ್ಳೋರು ಹಿಂದೆ ಮುಂದೆ ನೋಡ್ತಾರೆ. ಆದರೆ ಹಾಗೆ ಮಾಡಬೇಡಿ. ಗುರು ಹೇಗಿದ್ದಾನೆ, ಹಾಗೂ ಇವರ ಜಾತಕದಲ್ಲಿ ಚಂದ್ರ, ಬುಧ ಬಲ ಇವೆಲ್ಲ ಹೇಗಿದೆ ಎಲ್ಲ ನೋಡಿ ನಾವು ನಿರ್ಧಾರ ಮಾಡಬೇಕು. ಮತ್ತು ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿದಾಗ ಒಂದು ಶಾಂತಿಗಳನ್ನೆಲ್ಲ ಹೇಳಿದ್ದಾರೆ. ಅದನ್ನೆಲ್ಲ ಮಾಡಿ ಮುಗಿಸಿಬಿಟ್ರೆ ಖಂಡಿತ ಅವರಿಗೆ ಆ ಬಾಧೆಗಳೆಲ್ಲವೂ ಕೂಡ ಪರಿಹಾರ ಆಗುತ್ತೆ. ಏನಂದರೆ ಆಶ್ಲೇಷ ನಕ್ಷತ್ರದವರಿಗೆ ಹೇಳಬೇಕಾದ ಮುಖ್ಯ ವಿಷಯ ಇಲ್ಲಿದೆ. ಆತಂಕ, ಉದ್ವೇಗ, ಭಯ ಅಥವಾ ಇನ್ನೇನಾದರೂ ನೆಗೆಟಿವ್ ಥಾಟ್ಸ್ ಎಲ್ಲ ಇತ್ತು ಅಂತಂದರೆ ಅದನ್ನು ಖಂಡಿತ ಮತ್ತೊಬ್ಬರ ಮುಂದೆ ಪ್ರದರ್ಶನ ಮಾಡಲಿಕ್ಕೆ ಹೋಗಬೇಡಿ. ಈ ಜೀವನ ಅನ್ನುವಂಥದ್ದೇ ಒಂದು ನಾವು ರಂಗಮಂಟಪದಲ್ಲೇ ಮಾಡುವಂಥ ಒಂದು ನಾಟಕ. ರಂಗಮಂಟಪದಲ್ಲಿ ಯಾರು ತುಂಬ ಚೆನ್ನಾಗಿ ಅಭಿನಯ ಮಾಡ್ತಾರೆ ಅವ್ರಿಗೆ ಪ್ರೈಸ್ ಇದೆ, ಬಹುಮಾನ ಇದೆ ಅಲ್ವಾ. ಅಂದರೆ ಅವ್ರಿಗೆ ಎಷ್ಟು ಸುಸ್ತಾದರೂ ಅವ್ರು ಸುಸ್ತು ಅಂತ ತೋರಿಸ್ಕೊಳ್ಬಾರ್ದು, ಅಥವಾ ವೈಯಕ್ತಿಕವಾಗಿ ಏನೇ ಸಮಸ್ಯೆಗಳಾದರೂ ಅವರದನ್ನು ತೋರಿಸ್ಕೊಳ್ಬಾರ್ದು. ಅವರಲ್ಲಿ ನಗನಗುತ್ತಾ ಅವರು ನಾಟಕವನ್ನು ಮಾಡಬೇಕು. ಮತ್ತು ಅಭಿನಯವನ್ನು ತುಂಬ ಚೆನ್ನಾಗಿ ಅಭಿನಯವನ್ನು ಮಾಡಬೇಕು, ಅವ್ರಿಗೆ ಬಹುಮಾನ ಸಿಗುತ್ತೆ. ಹಾಗೆ ಈ ಜೀವನವೇ, ಈ ಒಂದು ಆಯುಷ್ಯವೇ ಒಂದು ರಂಗಮಂಟಪ ಇದ್ದಂತೆ. ಇದರಲ್ಲಿ ನಾವು ನಮ್ಮ ಅಂತರಂಗದ ದುಃಖಗಳನ್ನು, ಒಳಗಡೆ ಬರುವಂತಹ ಕೆಲವೊಂದು ವಿಚಾರಗಳನ್ನೆಲ್ಲ ಇನ್ನೊಬ್ಬರ ಮುಂದೆ ಹೇಳ್ಕೊಳ್ಳಿಕ್ಕೆ ಹೋಗಬಾರ್ದು. ಅವರವರಿಗೆ ತಕ್ಕಂತೆ ನಾವಿಲ್ಲಿ ಅಭಿನಯ ಮಾಡಿಕೊಂಡು ಹೋಗಬೇಕು. ಅಂದ ಮಾತ್ರಕ್ಕೆ ಮೋಸ ಮಾಡಿ ಅಂತ ಹೇಳ್ತಾ ಇರೋದಲ್ಲ. ಜೀವನ ಅನ್ನುವಂಥದ್ದು ಒಂದು ನಾಟಕ ಇದ್ದಂತೆ. ಅಂದರೆ ನಾವು ಒಳಗಡೆ ಇರುವಂತಹ ಆತಂಕ, ಉದ್ವೇಗ ಇವುಗಳನ್ನೆಲ್ಲ ಹೊರಗಡೆ ಹಾಕ್ಲಿಕ್ಕೆ ಹೋಗಬಾರ್ದು. ಅದನ್ನು ನಾವು ನಗನಗುತ್ತಾವೇ ಜಗತ್ತಿನಲ್ಲಿ ಇರಬೇಕು. ಹಾಗೂ ಒಂದು ವೇಳೆ ನಮ್ಮಲ್ಲಿ ಇರುವಂತಹ ಶ್ರೀಮಂತಿಕೆ ಮೊದಲಾದವುಗಳನ್ನು ಕೂಡ ನಾವೇನಾದರೂ ಮತ್ತೊಬ್ಬರ ಮುಂದೆ ಹೇಳಲಿಕ್ಕೆ ಹೋದರೆ ಅದು ಖಾಲಿ ಆಗುತ್ತೆ. ಇಲ್ಲ ಅಂದರೆ ಅದು ದೃಷ್ಟಿದೋಷ, ಅಸೂಯೆ ಮೊದಲಾದವುಗಳು ಅದರ ಜೊತೆಗೆ ಸೇರಿಕೊಳ್ಳುತ್ತೆ. ಹಾಗಾಗಿ ನಾವು ಹೇಗೆ ನಮ್ಮಲ್ಲಿರುವಂತಹ ಹಣ ಅಥವಾ ಸಂಬಳ ಅಥವಾ ಚಿನ್ನ, ಒಡವೆ ಇವುಗಳನ್ನು ಇನ್ನೊಬ್ಬರ ಬಳಿ ಹೇಳೋದೇ ಇಲ್ವೋ, ಹಾಗೆ ನಮ್ಮ ಒಳಗಡೆ ಇರುವಂತಹ ಒಳ್ಳೆಯ ಗುಣಗಳನ್ನು ಕೂಡ ಮತ್ತೊಬ್ಬರ ಮುಂದೆ ತೋರಿಸಿಕೊಳ್ಳಿಕ್ಕೆ ಹೋಗಬಾರ್ದು. ಆ ಗುಣಗಳ ಮೇಲೆ ಮಾತ್ಸರ್ಯ ಬಂದುಬಿಡುತ್ತೆ. ಅಥವಾ ನಾವೇನಾದರೂ ಸಾಧನೆ ಮಾಡಿದ್ದೀವಿ ಅಂತ ಇನ್ನೊಬ್ಬರ ಬಳಿ ಹೇಳಲಿಕ್ಕೆ ಹೋದರೆ ಅದ್ರ ಮೇಲೆ ದೃಷ್ಟಿದೋಷ ಬಂದುಬಿಡುತ್ತೆ. ಆದ್ದರಿಂದ ಆಶ್ಲೇಷ ನಕ್ಷತ್ರದವರು ಈ ಒಂದು ವಿಷಯದಲ್ಲಿ ಜಾಗೃತರಾಗಿರಬೇಕು. ಸಾಮಾನ್ಯವಾಗಿ ಈ ಸರ್ಪಗಳು ಏನನ್ನೂ ಕೂಡ ತೋರಿಸಿಕೊಳ್ಳಲ್ಲ, ಅವು ಹಾಗೇ ಇರುತ್ತೆ. ಅದರಂತೆ ಇದು ಬಿಡಬೇಕು. ಹೊರತು ಒಂದು ವೇಳೆ ನಾವೇನಾದರೂ ಇನ್ನೊಬ್ಬರ ಮುಂದೆ ತೋರಿಸ್ಲಿಕ್ಕೊಳ್ಳಿಕ್ಕೆ ಹೋದರೆ
ಅದರಿಂದ ಅನರ್ಥಗಳು ಹೆಚ್ಚಾಗುತ್ತೆ. ಈ ಒಂದು ವಿಷಯವನ್ನು ಅರ್ಥ ಮಾಡಿಕೊಂಡ್ರೆ ಸಾಕು, ಉಳಿದ ಎಲ್ಲ ವಿಷಯಗಳು ಕೂಡ ನಿಮಗೆ ಅರ್ಥ ಆಗುತ್ತೆ. ಇನ್ನು ಕರ್ಕಾಟಕ ರಾಶಿಗೆ ಪ್ರಕೃತದಲ್ಲಿ 2 ವರ್ಷಗಳ ಕಾಲ ಈಗ ಗುರುಬಲ ಇಲ್ಲ, ಆದರೆ 2 ತಿಂಗಳು ಗುರು ಸಿಂಹದಲ್ಲಿ ಬಂದಾಗ ಇವರಿಗೆ ಹಣ ಮತ್ತು ಪ್ರಗತಿ, ಮನೆ ಮೊದಲಾದವುಗಳು ಕೂಡ ಸಿಗುವಂಥ ಅವಕಾಶಗಳಿದೆ. ಇನ್ನು ಶನಿ ನವಮ ಸ್ಥಾನದಲ್ಲಿ ಇರೋದರಿಂದಾಗಿಯೂ ಕೂಡ ಇವರಿಗೆ ಶನಿ ದೋಷದಿಂದ ಬಂಧುಗಳಿಂದ ಸಮಸ್ಯೆ ಅಥವಾ ಹಿರಿಯರಿಂದ ಸಮಸ್ಯೆ ಇವುಗಳು ಕೂಡ ಬರುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸುತ್ತೆ. ಅಷ್ಟಮದಲ್ಲಿ ರಾಹು ಕೂಡ ಇದ್ದಾನೆ. ಆದ್ದರಿಂದ ಈಗ ಒಂದು ಗೋಚಾರದಲ್ಲಿ ಸ್ವಲ್ಪ ನ್ಯೂನತೆ ಇದೆ ಇವರಿಗೆ, ಆಶ್ಲೇಷ ನಕ್ಷತ್ರದವರಿಗೆ. ಅದನ್ನು ಹೆಚ್ಚು ವಿವರಣೆ ಮಾಡುವ ಅವಶ್ಯಕತೆ ಇಲ್ಲ. ಸಹಜವಾಗಿ ಆಶ್ಲೇಷ ನಕ್ಷತ್ರದವರು ತೀಕ್ಷ್ಣಮತಿಗಳಾಗಿರ್ತಾರೆ ಹಾಗೂ ವಿಶೇಷವಾಗಿ ಅವರು ತಾವು ಮುಂದೆ ಏನು ಮಾಡಬೇಕು ಅನ್ನೋದನ್ನು ಮೊದಲೇ ಯೋಚನೆ ಮಾಡಿ ಇಟ್ಕೊಂಡಿರ್ತಾರೆ. ಮತ್ತೊಬ್ಬರ ಬಳಿ ಕೂಡ ಅವರು ಹೇಳಿರೋದಿಲ್ಲ. ಆದ್ದರಿಂದ ಆಶ್ಲೇಷ ನಕ್ಷತ್ರದವರು ಪ್ರಕೃತದಲ್ಲಿ 1 ವರ್ಷಗಳ ಕಾಲ ವಿಶೇಷವಾಗಿ ನೀವು ದೇವತಾರಾಧನೆಯನ್ನು ಮಾಡೋದರಿಂದಾಗಿ ನಿಮ್ಮ ಎಲ್ಲ ಕಷ್ಟಗಳು ಕೂಡ ಪರಿಹಾರ ಆಗುತ್ತೆ. ಹಾಗೂ ನಿಮ್ಮ ಜೀವನದಲ್ಲಿ ಒಂದು ಹೆಜ್ಜೆ ನೀವು ಮುಂದೆ ಇಟ್ಟರೆ ಸಾಕು, ಅಲ್ಲಿ ಒಂದು ದೊಡ್ಡ ರಸ್ತೆ ಓಪನ್ ಆಗುತ್ತೆ. ಖಂಡಿತ ನಿಮಗಂಥ ಅವಕಾಶ ಇದೆ. ಇಲ್ಲಿ ಹೇಳಿದ್ದು ಮಾತ್ರವಲ್ಲದೆ ನಿಮ್ಮ ವೈಯಕ್ತಿಕವಾಗಿ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ, ನಿಮ್ಮ ಕಾರ್ಯಗಳಲ್ಲಿ ಯಾವುದೇ ಅಡೆತಡೆಗಳಿದ್ದರೂ ನೀವು ಲಕ್ಷ್ಮೀ ನಿಲಯನಾಗಿರುವಂತಹ ಶ್ರೀ ನಾರಾಯಣ ದೇವರನ್ನು ಅಥವಾ ಶ್ರೀಕರ ನಾರಾಯಣ ದೇವರನ್ನು ವಿಶೇಷವಾಗಿ 1 ವರ್ಷಗಳ ಕಾಲ ಅಖಂಡವಾಗಿ ಸೇವಿಸಿರಿ, ಆರಾಧಿಸಿರಿ, ಭಜಿಸಿರಿ ಹಾಗೂ ಅವರ ಬಗ್ಗೆ ತಿಳಿದುಕೊಳ್ಳಿರಿ. ಆಗ ನಿಮ್ಮ ಕಷ್ಟಗಳು ಅದು ಎಷ್ಟೇ ಕಠಿಣವಾಗಿದ್ದರೂ ಕೂಡ ಪರಿಹಾರವಾಗುತ್ತೆ. ನಾವು ಒಂದು ಹೆಜ್ಜೆ ರಸ್ತೆಯಲ್ಲಿ ಇಟ್ಟಾಗ ಆ ಮಾರ್ಗ ಅತ್ಯಂತ ದೀರ್ಘವಾದ ಮುಂದಿನ ಮಾರ್ಗ ಎಲ್ಲವೂ ಕೂಡ ಹೇಗೆ ಗೋಚರವಾಗುತ್ತೋ ಹಾಗೆ ಒಂದು ಹೆಜ್ಜೆ ನಾವು ಶ್ರೀಕರ ನಾರಾಯಣ ದೇವರ ಬಳಿ ಇಟ್ಟಾಗ ನಮ್ಮ ಭವಿಷ್ಯದ ಮುಂದಿನ ಎಲ್ಲ ದಾರಿಯೂ ಕೂಡ ಗೋಚರವಾಗುತ್ತೆ. ಲಕ್ಷ್ಮೀ ವೀಕ್ಷಣವೆಂಬ ಶ್ರೀಮನ್ನಾರಾಯಣ ದೇವರ ವೀಕ್ಷಣ ಎಂಬ ದೀಪ ಆ ದಾರಿಯಲ್ಲಿ ಬೆಳಗುತ್ತೆ. ನಿರಾತಂಕವಾಗಿ ನಾವು ಸಂತೋಷ, ಉಲ್ಲಾಸ, ಉತ್ಸಾಹಗಳಿಂದ ಆ ದಾರಿಯಲ್ಲಿ ನಾವು ಚೇತೋಹಾರಿಗಳಾಗಿ ನಾವು ಸಾಗಬಹುದು. ಅದಕ್ಕೋಸ್ಕರ ಕಿಮಲಭ್ಯಂ ಭಗವತಿ ಪ್ರಸನ್ನೆ ಶ್ರೀನಿಕೇತನೆ ಎಂಬಂತೆ ಶ್ರೀ ಲಕ್ಷ್ಮೀನಾರಾಯಣ ದೇವರು ನಮ್ಮ ವಿಷಯದಲ್ಲಿ ಪ್ರಸನ್ನರಾದರೆ ಅದಕ್ಕಿಂತ ಸಂತೋಷದ ಸಂಗತಿ ಮತ್ತೊಂದು ಇರೋದಿಲ್ಲ. ಈ ಜನ್ಮ ಸಿಕ್ಕಿರುವುದೇ ನಮಗೆ ಲಕ್ಷ್ಮೀನಾರಾಯಣ ದೇವರ ಸೇವೆಗೋಸ್ಕರ ಅಂತ ತಿಳಿದು ಈ ಒಂದು ಸಮಸ್ಯೆಗಳ ಪರಿಹಾರಕ್ಕೋಸ್ಕರ, ಯಾವುದೇ ಕೆಲಸಗಳ ಅಡ್ಡಿ ಆತಂಕಗಳ ಪರಿಹಾರಕ್ಕೋಸ್ಕರವಾದರೂ ಕೂಡ 1 ವರ್ಷಗಳ ಕಾಲ ಅಖಂಡವಾಗಿ ಶ್ರೀ ಲಕ್ಷ್ಮೀನಾರಾಯಣ ದೇವರ ಸೇವೆಯನ್ನು ಮಾಡಿ ಎಲ್ಲ ಗ್ರಹಬಾಧೆಗಳು ಕೂಡ ದೂರತೋಪಾಸ್ತವಾಗುತ್ತೆ. ಹಾಗೂ ನಿಮ್ಮ ಇಷ್ಟಾರ್ಥಗಳು ಬಹುಬೇಗ ಅದು ಸಿದ್ಧಿಯಾಗುತ್ತೆ. ಅಥವಾ ಗ್ರಹಗಳಲ್ಲಿ ಈಗಾಗಲೇ ಹೇಳಿದಂತೆ ಒಳ್ಳೆಯದಿದ್ದರೂ ಕೂಡ ಅದು ನಮಗೆ ವರವಾಗಿ ನಮಗೆ ದೊರಕುತ್ತೆ. 1 ವರ್ಷಗಳ ಕಾಲ ಸೇವೆ ಕಠಿಣವಾಗಿದ್ದರೆ ಅಧಿಕ ಮಾಸದ 1 ತಿಂಗಳ ಸೇವೆನಾದರೂ ಕೂಡ ಮಾಡಿ, ಅಧಿಕ ಮಾಸದ ಈ ಸೇವೆ ತುಂಬ ಚೆನ್ನಾಗಿರುತ್ತೆ. ನಾವು ಆಚರಿಸುವ ಶ್ರೀಕರ ನಾರಾಯಣ ದೇವರ ಅಧಿಕ ಮಾಸದ ಸೇವೆಯಲ್ಲಿ ನೀವು ಪಾಲ್ಗೊಳ್ಳಿ. ಇದರ ಬಗ್ಗೆ ಪೂರ್ಣವಾದ ಮಾಹಿತಿಯನ್ನು ಪಡೆದುಕೊಳ್ಳಿ. ನಿತ್ಯವೂ ಕೂಡ ಭಾಗವತ ಗ್ರಂಥದ ಶ್ರವಣ ಇರುತ್ತೆ. ಸಕಲ ಪಾಪಗಳನ್ನು, ಸಕಲ ದುರಿತಗಳನ್ನು, ಸಕಲ ಬಾಧೆಗಳನ್ನು ಸುಟ್ಟು ಭಸ್ಮೀಭೂತವನ್ನಾಗಿಸುವ ಭಾಗವತದ ಒಂದೊಂದು ವಿಚಾರಗಳು, ಒಂದೊಂದು ಶ್ಲೋಕಾರ್ಥಗಳು ಅದ್ಭುತವಾದ ನಮ್ಮ ಜೀವನದ ದಿವ್ಯ ಔಷಧಿಯಾಗಿ ನಮ್ಮ ಉಪಕಾರಿಯಾಗುತ್ತೆ. ಅಂತಹ ಭಾಗವತ ಗ್ರಂಥದ ಶ್ರವಣ, ನಿತ್ಯವೂ ಕೂಡ ತೀರ್ಥಕ್ಷೇತ್ರಗಳ ಮಾನಸ ಯಾತ್ರೆ ಹಾಗೂ ನಿತ್ಯವೂ ಶ್ರೀಕರ ನಾರಾಯಣ ದೇವರಿಗೆ ಸಹಸ್ರನಾಮಾರ್ಚನೆ, ಸೂರ್ಯೋದಯ ಕಾಲದಲ್ಲಿ ಕನಕಾಭಿಷೇಕ ಸೇವೆ ಹಾಗೂ ಅನೇಕ ಬಗೆಯ ಜ್ಯೋತಿಷ ವಿಚಾರಗಳು, ಹೀಗೆ ಹಲವಾರು ಆಕರ್ಷಕವಾದ ಈ ಒಂದು ಸಾಧನೆಯಲ್ಲಿ, ಒಂದು ಥರ ಕ್ಲಾಸ್ ರೂಪದಲ್ಲಿ ನಡೆಯುವಂಥ ಈ ಸಾಧನೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿ. ನಿಮ್ಮ ಜೀವನವನ್ನು ಸಾಧನಮಯವನ್ನಾಗಿ ಮಾಡಿಕೊಳ್ಳಿ. ಎಲ್ಲ ಸಮಸ್ಯೆಗಳಿಗೂ ಕೂಡ ಇರುವ ಏಕೈಕ ಪರಿಹಾರ ಅದು ಲಕ್ಷ್ಮೀಪತಿಯಾದ ಶ್ರೀಕರ ನಾರಾಯಣ ದೇವರ ಸೇವೆ ಎಂಬುದನ್ನು 3 ಕಾಲಗಳಲ್ಲಿಯೂ ಕೂಡ ನೀವು ಮರೆಯಬೇಡಿ. ಇದು ಅತ್ಯಂತ ಕಠಿಣವಾದ ವಿಚಾರ ಹಾಗೂ ಅತ್ಯಂತ ಸತ್ಯವಾದ ವಿಚಾರ. ಇದನ್ನು ಅರ್ಥ ಮಾಡಿಕೊಂಡು ನೀವು ದೇವರ ಸೇವೆಯಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೋಸ್ಕರ ನಮ್ಮನ್ನು ಈಗ ನೀವು ವಾಟ್ಸ್ಯಾಪ್ ಮೂಲಕ ಸಂಪರ್ಕ ಮಾಡಿ ನಮ್ಮಿಂದ ಮುಂದಿನ ಮಾಹಿತಿಗಳನ್ನು ಪಡೆದುಕೊಳ್ಳಿ. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತೇ ಬಾಲಂ ವಿಷ್ಣುರ್ಮೇ ಪರಮಸ್ವರ್ಹತು. ಶ್ರೀಕೃಷ್ಣಾರ್ಪಣಮಸ್ತು.